ಪಬ್ಲಿಕ್ ವಾಯ್ಸ್ನ ವಿಶೇಷ ಜನಮನ್ನಣೆ ಗಳಿಸಿರುವ ಕಾರ್ಯಕ್ರಮ ಪಬ್ಲಿಕ್ ದೂರು ಪೆಟ್ಟಿಗೆಗೆ ಹಲವಾರು ನೊಂದವರ ದೂರು ಬರುತ್ತೆ. ಅದರಲ್ಲಿ ಹಲವರಿಗೆ ಪಬ್ಲಿಕ್ ವಾಯ್ಸ್ ವಾಹಿನಿ ನ್ಯಾಯ ಕೂಡ ಒದಗಿಸಿದೆ. ಆದರೆ ಈ ಸ್ಟೋರಿ ಇದೆಲ್ಲದಕ್ಕಿಂತ ವಿಶೇಷ. ಕೆಲವೊಮ್ಮೆ ಸತ್ಯದ ವೇಷ ತೊಟ್ಟ ಸುಳ್ಳು ಸತ್ಯಕ್ಕಿಂತ ಹೆಚ್ಚಾಗಿ ವೈಭವಿಸುವುದುಂಟು. ಅಂತಹದ್ದೇ ಒಂದು ಸ್ಟೋರಿ. ಅದೇನು ಅಂತೀರಾ? ನೀವೇ ನೋಡಿ. ನಂಜನಗೂಡು ತಾಲೂಕು ಹುರಾ ಗ್ರಾಮದ ನಿವಾಸಿ ಲೇಟ್ ಹನುಮಂತ ಶೆಟ್ಟಿಯವರ ಮಗ ನಾಗರಾಜ ಶೆಟ್ಟಿ ಎಂಬಾತ ತನ್ನ ಗ್ರಾಮದಲ್ಲಿ ವಾಸಿಸುವ ತಮ್ಮ ಮನೆ ಮತ್ತು ಖಾಲಿ ನಿವೇಶನಕ್ಕೆ ಎಲ್ಲ ದಾಖಲೆಗಳಿದ್ದರೂ ಪಂಚಾಯಿತಿಯಿಂದ ಈ ಸ್ವತ್ತು ಮಾಡಿಕೊಡದೆ ಕಂದಾಯ ಕಟ್ಟಿಸಿಕೊಳ್ಳದೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅದು ನಮ್ಮಪ್ಪನ ಜಾಗ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ನನ್ನಲ್ಲಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ನಮ್ಮ ಪಬ್ಲಿಕ್ ದೂರು ಪೆಟ್ಟಿಗೆಗೆ ದೂರು ನೀಡಿ ತನ್ನ ಅಳಲು ತೋಡಿಕೊಂಡಿದ್ದ. ಆತ ನೀಡಿದ್ದ ದಾಖಲೆಗಳನ್ನು ನೋಡಿ ಮೊದಲಿಗೆ ನಮಗೂ ಅನಿಸಿದ್ದು, ಪಾಪ ಗ್ರಾಮದಲ್ಲಿ ಒಂಟಿ ಕುಟುಂಬಕ್ಕೆ ಏಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ನಾವು ಸಹ ಆತ ನೀಡಿದ್ದ ದಾಖಲೆ ಇಟ್ಟುಕೊಂಡು ಸುದ್ದಿ ಮಾಡಿ ಅಧಿಕಾರಿಗಳ ಮೂಲಕ ಆತನಿಗೆ ನ್ಯಾಯ ಕೊಡಿಸಲು ಮುಂದಾಗಿದ್ದೆವು. ಮತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಸಹ ಮತ್ತಷ್ಟು ದಾಖಲೆ ಸಂಗ್ರಹಕ್ಕೆ ಮುಂದಾಗ್ತೇವೆ. ಆಗಲೇ ನಮ್ಮ ಪಬ್ಲಿಕ್ ವಾಯ್ಸ್ ತಂಡಕ್ಕೆ ಒಂದು ಅಚ್ಚರಿ ಎದುರಾಗಿದ್ದು. ಊರಿಗಿಂತ ದೊಡ್ಡವನ ಯೋಚನೆ ಮಾಡಿದ್ದೀನಿ. ಊರವ್ರ ತಾಳ್ಮೆನೆ ಪರೀಕ್ಷೆ ಮಾಡ್ತಾ ಇದ್ದಾನ ಅವನು. ನಾಗರಾಜ ಶೆಟ್ಟಿಯ ತಂದೆಯ ಜಾಗ ಎಂದು ನಮಗೆ ನೀಡಿದ್ದಂತಹ ನಿವೇಶನದ ಮೂಲ ದಾಖಲೆಯಲ್ಲಿ ಮಾರಮ್ಮನ ದೇವಸ್ಥಾನದ ಜಾಗ ಇದೆ ಎಂದಿರುವುದು ನಮಗೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ನಂತರ ನಮ್ಮ ವಿಚಾರಣಾ ತಂಡ ಇದರ ಬೆನ್ನತ್ತಿ ಹುರಾ ಗ್ರಾಮಕ್ಕೆ ತೆರಳಿ ಖುದ್ದು ವಾಸ್ತವತೆ ಪರಿಶೀಲನೆ ಮಾಡಿದಾಗ ನಾಗರಾಜ ಶೆಟ್ಟಿ ಸಲ್ಲಿಸಿರುವ ದಾಖಲೆಗಳಲ್ಲಿ ಸಂಪೂರ್ಣ ಸತ್ಯವಿಲ್ಲ ಎಂಬುದು ಕಂಡುಬಂದಿದೆ. ಹುರಾ ಗ್ರಾಮದ ಮಾರಮ್ಮನ ದೇವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ಗ್ರಾಮಸ್ಥರ ಅನುಮತಿ ಮೇರೆಗೆ ವಾಸವಿದ್ದ ಹನುಮಂತ ಶೆಟ್ಟಿ ಕುಟುಂಬ ಕೊನೆಗೆ ಜಾಗವೇ ನಮ್ಮದು ಎನ್ನುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಸ್ವತ್ತು ಮಾಡಿಕೊಡುವಂತೆ ದುಂಬಾಲು ಬೀಳ್ತಾರೆ. ಅದು ಆಗದಿದ್ದಾಗ ಕೋರ್ಟ್, ಮಾಧ್ಯಮ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಿದ್ದಾನೆ ಎಂಬ ಸತ್ಯ ಹೊರಬೀಳುತ್ತೆ. ಈ ಕುರಿತು ಅಲ್ಲಿನ ಗ್ರಾಮಸ್ಥರು ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದ್ದಾರೆ. ಅದೇನು ಅಂತ ನೀವೇ ನೋಡಿ. ನನ್ನ ಹೆಸರು ಶಿವಮೂರ್ತಿ ಅವರು ಅಂತ, ಹುರಾ ಯಜಮಾನರಲ್ಲಿ ಬೀದಿ ಗಡಿ ಯಜಮಾನ ಅಂತೇಳಿ. ನಾವು ಈ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಅಂತ, ಹುರಾ ಮಾರಮ್ಮನ ದೇವಸ್ಥಾನ. ಇದು ಪುರಾತನ ಕಾಲದ್ದು. ಊರು ಹುಟ್ಟಿದಾಗಲಿಂದನೂ ಮಾರಮ್ಮನ ದೇವಸ್ಥಾನ ಇದೆ. ನಾವೇನು ಹೊಸ್ದಾಗಿ ಮಾಡ್ಕೊಂಡಿಲ್ಲ. ಊರು ಯಾವಾಗ ಸ್ಥಾಪನೆ ಆಯಿತು ಆವಾಗಿಂದನೂ ಮಾರಮ್ಮನ ದೇವಸ್ಥಾನ, ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಉರ್ಕತ್ತಮ್ಮನ ದೇವಸ್ಥಾನ ಅಂತೇಳಿ ಇವು 4-5 ದೇವಸ್ಥಾನನೂ ನಮ್ಮ ಊರಕ್ಕೆ ಪುರಾತನ ಕಾಲದಿಂದ ಬಂದಂಥ ದೇವಸ್ಥಾನ. ಅದು ಈ ಜಾಗ ಎಲ್ಲ ಪೂರ ಈ ಮಾರಮ್ಮನ ದೇವಸ್ಥಾನಕ್ಕೆ ಸೇರಿದಂಥ ಜಾಗ. ಇದನ್ನು ನಾವು ಈ ಒಂದು ದೇವಸ್ಥಾನದ ಜಾಗದಲ್ಲಿ ನಮ್ಮ ಊರಿನಲ್ಲಿ ಒಬ್ಬರು ಗೆಜ್ಗಾರ್ ಶೆಟ್ಟರು ಬೇಕು ಅಂತ ನಾವು ಊರಿನಲ್ಲಿ ನಮ್ಮ ತಾತ ಮುತ್ತಾದಿನ ಕಾಲದಿಂದನೂ ತಿಮ್ಸೆಟ್ಟಿ ಅನ್ನೋರನ್ನ ಇಲ್ಲಿ ಕರ್ಕೊಬಂದು ಒಂದು ಜಾಗ ಕೊಟ್ಟು, ನಮ್ಮ ಮಾರಮ್ಮನ ಜಾಗದಲ್ಲೇ ಜಾಗ ಕೊಟ್ಟು ಅವ್ರನ್ನ ನಮ್ಮ ಹಿರೀಕರು ಇರಿಸ್ಕೊಂಡ್ರಿ. ಯಾತಕ್ಕೆ ಅಂದರೆ ನಮ್ಮ ರೈತರಿಗೆ ನಾವು ವ್ಯವಸಾಯ ಮಾಡೋದಕ್ಕೆ ಗುಳ, ಗುದ್ಲಿ, ನೇಗಿಲ್ದು ತಟ್ಟೋದಕ್ಕೆ, ಮತ್ತು ಕರ್ಕತ್ತಿ, ಮಚ್ಚು, ಕುಡುಲು, ಚೂಪಿ ಇದೆಲ್ಲ ಮಾಡೋದಕ್ಕೆ ತಿಮ್ಸೆಟ್ಟಿ ಅನ್ನೋರನ್ನ ಕರ್ಕೊಂಡು ಇಟ್ಕೊಂಡ್ವಿ. ಜಾಗ ಕೊಟ್ಟು ಇರಿಸ್ಕೊಂಡ್ವಿ. ಅವ್ರಿಗೆ ತಿಮ್ಸೆಟ್ಟಿಗೆ 3 ಜನ ಗಂಡು ಮಕ್ಕಳು. ಅವರು ಒಬ್ಬರು ಹನುಮಂತ ಶೆಟ್ಟಿ ಅಂತ, ಒಬ್ಬನು, ಇನ್ನೊಬ್ಬನು ಚಿಕ್ಕಣ್ಣ ಶೆಟ್ಟಿ ಅಂತ, ಇನ್ನೊಬ್ಬ ರಾಜ್ ಶೆಟ್ಟಿ. ಇವರು 3 ಜನ ಹನುಮಂತ ಶೆಟ್ಟಿಗೆ, ತಿಮ್ಸೆಟ್ಟಿಗೆ ಮಕ್ಕಳು. ಅವರು ಮಕ್ಕಳ ಡಿವೈಡ್ ಆದಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಆದಮೇಲೆ ಅವರು ಡಿವೈಡ್ ಆಗಿ ಈ ದೇವಸ್ಥಾನ ಜಾಗನೇ ಒತ್ತುವರಿ ಮಾಡ್ಕೊಂಡು ಬಂದ ಆದಮೇಲೆ ಇವನು ಹನುಮಂತ ಶೆಟ್ಟಿ ಅನ್ನೋರು ನಮ್ಮ ಈ ದೇವಸ್ಥಾನದ ಜಾಗದಲ್ಲಿ ಒಂದು ದೊಡ್ಡಿ ಅಂತೇಳಿ ನಮ್ಮ ಹಿರಿಕರು ಕಟ್ಟಿದರು. ಅದು ಬಿದ್ದೋದ ಕಾರಣ ಅದು ನನಗೆ ಸೇರಬೇಕು ಅಂತೇಳಿ ಯಾರೋ ಒಬ್ಬರು ಪಂಚಾಯತಿ ಸೆಕ್ರೆಟ್ರಿ ಅವ್ರನ್ನ ಅಥವಾ ಮೆಂಬರ್ಗಳ ಅಧ್ಯಕ್ಷರನ್ನ ಇಟ್ಕೊಂಡು ತಮ್ಮ ಹೆಸರಿಗೆ ದಾಖಲಾತಿ ತಗೊಂಡಿದ್ದಾರೆ. ಅಸೆಸ್ಮೆಂಟ್ಗೆ ಏನೋ ದುಡ್ಡು ಕೊಟ್ಟು ಏನೋ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಊರವ್ರ ಗಮನಕ್ಕೆ ಯಾರಿಗೂ ಬಂದಿಲ್ಲ. ಗಬಳ್ಸಕ್ಕೆ ಮಾಡಾರ
ಅದನ್ನ ಅಸೆಸ್ಮೆಂಟ್ ಏನೋ ತಗೊಬಿಟ್ಟು ಇದು ನನ್ನದೇ ಜಾಗ ಅಂತೇಳಿ ಈಗ ಊರವ್ರಿಗೆ ತೊಂದರೆ ಕೊಡ್ತಾನೆ. ದೇವಸ್ಥಾನ ಜಾಗಕ್ಕೂ ನಂದು ಅಂತೇಳಿ ಹೇಳ್ಕೊಂಡು ತೊಂದರೆ ಕೊಡ್ತಾ ಇದ್ದಾನೆ. ಅದರಿಂದ ಊರವರು ನಾವು ಇದು ಮಾರಮ್ಮಂದೇ ಹೊರತು ಜಾಗ ಹನುಮಂತ ಶೆಟ್ಟಿದಲ್ಲ ಹಿಂಗೇಳಿ ನಾವು ಅವ್ರನ್ನ ತಡೆ ಹಿಡಿದಿದ್ದೀವಿ. ಪಂಚಾಯತಿಗೂ ಹೇಳಿ ನಾವು ಅರ್ಜಿ ಕೊಟ್ಟಿದ್ದೀವಿ. ದೇವಸ್ಥಾನ ಜಾಗನ ಯಾವುದೇ ಕಾರಣಕ್ಕೂ ಅವನ ಹೆಸರಿಗೆ ನೀವು ದಾಖಲಾತಿ ಕೊಡக்கூಡದು ಅಂತೇಳಿ ನಾವು ಪಂಚಾಯತಿಯವ್ರಿಗೂ ಅರ್ಜಿ ಕೊಟ್ಟು ಊರವರು ಅದನ್ನ ತಡೆ ಹಿಡಿದಿದ್ದೀವಿ. ಆ ಕಾರಣದಿಂದ PDOಗೆ ಮತ್ತು ಪಂಚಾಯತಿ ಸೆಕ್ರೆಟರಿ ಅವ್ರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ. ಮಾಧ್ಯಮದವ್ರಿಗೆ ಮತ್ತು EO ಆಫೀಸ್ಗೆ ಎಲ್ಲ ಅರ್ಜಿ ಕೊಟ್ಕೊಂಡು ನನಗೇನು ಕೊಡ್ತಾ ಇಲ್ಲ, ದಾಖಲಾತಿ ಕೊಡ್ತಾ ಇಲ್ಲ ಅಂತೇಳಿ ಅವನು ಪಂಚಾಯತಿಯವ್ರಿಗೆ ಭಾಳ ತೊಂದರೆ ಕೊಡ್ತಾ ಇದ್ದಾನೆ PDOಗೆ. ಅದರಿಂದ ದಯವಿಟ್ಟು ನಮ್ಮ ಮಾರಮ್ಮನ ದೇವಸ್ಥಾನದೇ ಜಾಗ ಹೊರತು ಅವನದಲ್ಲ. ಅವನದು ಅನ್ನೋದು ಬೇಕಾದರೆ ಮೂಲ ದಾಖಲಾತಿ ಅವನು ತರಲಿ. ಮೂಲ ದಾಖಲಾತಿ ಅವನಲ್ಲಿ ಇಲ್ಲ. ಅದರಿಂದ ನಮ್ಮ ಮಾರಮ್ಮನ ದೇವಸ್ಥಾನದೇ ಜಾಗ ಹೊರತು ಅವನದಲ್ಲ ಅಂತ ನಾವು ಗ್ರಾಮಸ್ಥರು ಎಲ್ಲ ಹೇಳ್ತಾಯಿದ್ದೀವಿ. ಅವನೊಬ್ಬನ ಕರ್ಕೊಂಬಂದು ನಾವು ಇಲ್ಲಿ ಇರ್ಸ್ಕೊಂಡು ಅವನೊಂದು ಕುಳ ಮಾಡಿದ್ದೀವಿ. ಅದೇ ಅದು ನಮ್ಗೆ ತೊಂದರೆ ಕೊಡೋಕ್ಕೆ ಉತ್ಸವ ಬರಬೇಕು. ನಮ್ಗೆ ಬಳಸಲು ಉತ್ಸವ ಬರಬೇಕು, ದೇವ್ರ ಮೆರವಣಿಗೆ ಬರಬೇಕು. ಯಾವುದೇ ಊರಲ್ಲಿ ಹೋಗಿ ನೋಡಿ ಸರ್, ದೇವ್ರ ಗುಡಿನ ಬಳಸಿದೆ ಹೊರತು ಬಳಸದೇ ಇರೋಕ್ಕದ್ದ. ಈಗ ತಾವುಗಳೆಲ್ಲ ನೋಡಿದಂಗೆ ನಾವು ಬಳಸೋಕ್ಕದ್ದ ಅಲ್ಲಿ ದೇವ್ರನ್ನ ಆಯ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನು ತೆರವು ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇತ್ತೀಚೆಗೆ ಮನೆ ಕಟ್ಕೊಂಡ ಮೇಲೆ ಮುಂದಿರೋ ಜಾಗನೂ ನನಗೆ 3 ಮಕ್ಕಳಿದ್ದಾರೆ ಅಂದ್ಕೊಂಡು ಮುಂದಿನ ಜಾಗನ ಕಬಳಿಸ್ಕೊಂಡು ಊರಿನದನ್ನ ನಾನು ಹೊಡ್ಕೋಬೇಕು, ಯಾರನ್ನ ಒಬ್ಬರನ್ನ ಅಧ್ಯಕ್ಷರಾಗಿರೋರ ಇಲ್ಲ PDO ಆಗಿರೋರನ್ನ ಇಟ್ಕೊಂಡು ಅಷ್ಟೋ ಇಷ್ಟ ನಂಚ ಇನ್ನೊಂದು ಹೋಗರಿನ ಕೊಟ್ಟು ನಾವು ಮಾಡ್ಕೊಂಡು ಕಾಣ್ಬಾರ್ದಾಗಿ ಕಬಳಿಸೋಕ್ಕೆ ಒಂದು ಮಾರಮ್ಮಂದಿ ಆಸ್ತಿನ ಮಾಡ್ತಾಯಿದ್ದಾನೆ ಸರ್. ಅದು ದಯವಿಟ್ಟು ಗ್ರಾಮದ ಜಾಗ ಅದನ್ನು ನಮ್ಮ ಉಳಿಸ್ಕೊಡ್ಬೇಕು ಅಂತ ನಿಮ್ಗೆ ಕೇಳ್ಕೊಡ್ತೀವಿ. ದೇಶ ಅಂದರೆ ಅವ್ರಿಗೆ ಬೇಕಲ್ಲ ಸರ್, ಅವಶ್ಯಕತೆ ಇದೆ. ಅದು ಜಾಗ ಇನ್ನೆಲ್ಲಿಲ್ಲ. ಈಗ ಅಷ್ಟಕ್ಕೆ ನಾವು ಬಿಟ್ಟುಕೊಟ್ಟು ಗ್ರಾಮದವರು, ಯಾಕೆಂದರೆ ಒಂದು 12-15 ಜಾಗ ಅವ್ರು ಕಟ್ಟಿರೋ ಮನೆ ಮಂಗಳೂರು ಹಂಚಿನ ಮನೆ ಬಿಟ್ಟುಕೊಟ್ಟು ಗ್ರಾಮದಿಂದ ತಿರ್ಗಾ ಮುಂದಕ್ಕೂ ಮೇನ್ ರೋಡ್ ಗಂಟ ಅಂತ ಕಬಳಿಸ್ಕೊಂಡು ಅವರು ಹೊಡ್ಕೊಳಕ್ಕೆ ಮಾಡ್ತಾಯಿದ್ದಾರೆ. ಅದಕ್ಕೊಂದು ಅವಕಾಶ ಕೊಡೋಕ್ಕೆ ಬೇಡಿ ದಯವಿಟ್ಟು ನಾವು ಗ್ರಾಮಸ್ಥರು ಕೇಳ್ಕೊತಿರೋದು ಅದು ಉಳಿಸ್ಕೊಡ್ಬೇಕು ಅಂತ ನಿಮ್ಗೆ ಕೇಳ್ಕೊತೀವಿ ಸರ್. ಹಾಕೊಂಡ್ಬಿಟ್ಟು ಈಗ ನಾನು ಪ್ರಾಣ ಕಳ್ಕೊತೀನಿ, ನೀವು ಬಿಟ್ಕೊಡಿ ಅಂತ ನಂಗೆ ಬಿಡಿಸ್ಕೊಡ್ತೀರಿ ಸರ್. ಸರ್ ಅದಲ್ಲ ಸರ್, ಅದು ಹೇಳೋದು ಸರಿನಾ ಸರ್? ಅದು ನೀವು ಹೇಳ್ಕೊಳ್ಳಿ ಒಂಚೂರು. ಅವ್ರು ಹೇಳೋದು ಅವ್ನು ಸರಿ, ನಾವು ಹಂಗನ್ನಕ್ಕೆ ಸಾಧ್ಯನೇ ಇಲ್ಲ ಸರ್. ಏನು ಗೊತ್ತಾ, ಮೂಲ ದಾಖಲೆ ನಿಮ್ದು ಏನಿದೆಯಪ್ಪ, ನನ್ನದು ಅಂತ ನನಗೆ ಬೇಕಲ್ಲ ಸರ್. ಈಗ ನಿನಗೆ ಗೊತ್ತು, ನಮಗೂ ಬಂತಲ್ಲ, ನಮ್ಗೆ ಹೆಂಗೆ ಗೊತ್ತು ಸರ್? ಅಲ್ವ ಸರ್, ಮೂಲ ಬೇಕಲ್ಲ ಸರ್. ಅವ್ನು ಕೊಟ್ಟವನು ಯಾರೋ ಅನ್ನೋದು ಬೇಕಲ್ಲ ಸರ್. ನಾ ಹೇಳೋದು ನೀನು ಕೊಟ್ಟವ್ರು ಯಾರಪ್ಪ, ನಿಂಗೆ ರಿಜಿಸ್ಟರ್ ಆಗಿದೆಯಪ್ಪ, ನಿಂಗೆ ಎಲ್ಲಿಂದ ಬಂತು? ಅದು ಇಂಥವ್ರದ್ದು ನಂದು ಇನ್ನೊಬ್ರದ್ದು ಅಂತ ಯಾರೋ ಅದಕ್ಕೆ ಬಂದಾಗ ಅವನ ಹೆಸರಿಗೆ ಅವನ ಒಬ್ಬ ಮಾಡಿಕೊಟ್ಬಿಟ್ಟು ಲಂಚ್ಗೋರ ಅಥವಾ ದುಡ್ಡು ತಿಂದಿರೋನು ದುಡ್ಡು ಇಸ್ಕೊಂಡು ಅವನ ಹೆಸರಿಗೆ ಏನೋ ಮಾಡಿಕೊಟ್ಬಿಟ್ಟು ಬೋಗಸ್ ಮಾಡಿಬಿಟ್ಟು ಹೊಂಟೋಗಿದ್ದಾನೆ. ಅದು ಅವನ ಪ್ರಾಪರ್ಟಿ ಎಲ್ಲ, ಅದು ಗ್ರಾಮದ ಪ್ರಾಪರ್ಟಿ. ಅದು ಏನೇ ಆಗಲಿ 3 ಬೀದಿ ಜನದದು. ಅದು ಏನೇ ಆದ್ರೂ ನಂದು ಅನ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದಾನೆ. ಹನುಮಸಟ್ರು ಅವ್ರದ್ದೇ ಎಲ್ಲ. ಅದು ಏನೇ ಆದರೂ ನಮ್ಮ ಊರ ಗ್ರಾಮಸ್ಥರದು ಅದು. ಅದರಿಂದ ನಂದು ಅಂತ ಇವಾಗ ಕೋರ್ಟ್ಗೆಲ್ಲ ಹೋಗಿದ್ದಾನೆ. ಮತ್ತು ಪಂಚಾಯತಿಲಿ ಬಂದು ಧಮಕಿ ಹಾಕ್ತಾ ಇದ್ದಾರೆ. ಮತ್ತು ಪತ್ರಿಕೆಯವ್ರಿಗೆಲ್ಲ ಹೋಗಿ ವರದಿ ಕೊಡ್ತಾ ಇದ್ದಾನೆ. ರಾಜಕೀಯದವ್ರಿಗೆ ಹೋಗಿ ಹೇಳ್ತಾ ಇರ್ತಾನೆ. ಇದೆಲ್ಲ PDOಗಳಿಗೆ ಬಂದು ಧಮಕಿ ಹಾಕಿ ಎದುರಿಸೋದು ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾನೆ. ಇದೆಲ್ಲ ಸುಳ್ಳು. ಜಾಗ ಅವನದೇ ಅಲ್ಲ, ಇದು ಊರದ ಗ್ರಾಮಸ್ಥರು ಜಾಗ. ಇದು ಅವನ ದಾಖಲೆಗಳು, ಮೂಲೆ ದಾಖಲಾತಿ, ಯಾರಿಂದ ರಿಜಿಸ್ಟರ್ ಆಗಿದೆ, ಯಾರಿಂದ ಖರೀದಿ ಮಾಡಿದ್ದಾನೆ, ಎಲ್ಲಿ ಸಬ್ ರಿಜಿಸ್ಟರ್ಗೆ ಹೋಗಿದ್ದಾನೆ, ಊರ ಗ್ರಾಮದಲ್ಲಿ ಸಾಕ್ಷಿಗಳು ಸಿಗ್ನೇಚರ್ ಮಾಡಿರೋ ತೋರಿಸ್ಲಿ. ಅವನ ಯಾವಾಗ ಅವನ ರಿಜಿಸ್ಟ್ರೇಷನ್ ಮಾಡಿರೋದ ದಾಖಲೆ ತಂದು ತೋರಿಸ್ತಾರ ಅವನಿಗೆ ಜಾಗನ ಸ್ವೀಕರಿಸೋಣ. ಅವನು ಬೋಗಸ್ ದಾಖಲೆ ಮಾಡ್ಕೊಂಡು ನನ್ನದು ಅಂತ ಹೋರಾಟ ಮಾಡ್ತಾ ಇದ್ದಾನೆ. ಇದು ಸಾವಿರಾರು ಜನದ ಪ್ರಾಪರ್ಟಿ. ಇದು ಒಂದು ಕೋಮಲ್ಲ, 3-4 ಕೋಮ್ ಇದೆ ಇಲ್ಲಿ. ಊರ 5,000 ಜನದ ಪ್ರಾಪರ್ಟಿ ಇದು. ನನ್ನದು ಅನ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ಹನುಮಸಟ್ರು. ಆದ್ರೆ ಇದು ಅವನದೇ ಇಲ್ಲ, ಬೋಗಸ್ ದಾಖಲೆ. ಈಗಾಗಲೇ ಸಾಮಾನ್ಯ ಮೀಡಿಯಾದಲ್ಲೂ ಹೋಗಿದ್ದಾನೆ. ಮತ್ತೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತಿ ಮತ್ತೆ ಎಲ್ಲಕ್ಕೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಇದು ನಂದೇ ಜಾಗ ಅಂತ ಎಲ್ಲರ ಜೊತೆ ಹೋರಾಟ ಮಾಡ್ತಿದ್ದಾನೆ. ಈ ಮೂಲ ದಾಖಲಾತಿ ಅನ್ನೋದು ಅವನದಲ್ಲಿ ಇಲ್ಲವೇ ಇಲ್ಲ. ಇತ್ತೀಚೆಗೆ ಅವನು ಯಾವುದೋ ಡಿಮ್ಯಾಂಡಲ್ಲಿ ಸೇರಿಸ್ಕೊಂಡು ಈ ಥರ ಮಾಡಿ ಪಂಚಾಯತಿಗೆ ಬಂದು ನಮ್ಮ ಗ್ರಾಮಕ್ಕೆ ಒಂದು ಅವಮಾನವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಹಾಗೆ ಅವನೆಲ್ಲ ಒಂದು ಮೆಂಟಲ್ ಆಗ್ಬಿಟ್ಟಿದ್ದಾನೋ ಏನಾಗಿದ್ದಾನೋ ಗೊತ್ತಿಲ್ಲ. ಆದ್ದರಿಂದ ದಯವಿಟ್ಟು ಇವನು ಮೂಲ ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಇಷ್ಟೆಲ್ಲ ಕೇಳಿದ ಮೇಲೂ ನಮಗೆ ನಮ್ಮ ತಂಡಕ್ಕೆ ಕಾಡ್ತಿರೋ ಪ್ರಶ್ನೆ ಅಂದರೆ, ದೇವಸ್ಥಾನದ ಜಾಗ ಅಂತ ಮೂಲ ದಾಖಲೆ ಇದ್ದರೂ ಹನುಮಂತ ಶೆಟ್ಟಿ ಹೆಸರಿಗೆ ಡಿಮ್ಯಾಂಡ್ ಹೇಗೆ ಸಿಕ್ತು ಮತ್ತು ಒಂದಷ್ಟು ವರ್ಷಗಳು ಹೇಗೆ ಕಂದಾಯ ಕೂಡ ಕಟ್ಟಿಸಿಕೊಂಡ್ರು? ಇದು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ.
ನ್ಯೂಸ್ ಡೆಸ್ಕ್ ಪಬ್ಲಿಕ್ ವಾಯ್ಸ್ ಮೈಸೂರು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.